ಮೊಬೈಲ್ನಲ್ಲಿ ಅರುಣ್ ಪ್ರಸಾದ್ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಟಿ ಡಿ ಕೆ ಪಂಡಿತರು ಮಗನ ಸಂದರ್ಶನ ನೋಡಿದಾಗ ಮತ್ತೆ ಒಮ್ಮೆ ನಾನು ಸಾಗರಕ್ಕೆ ವಾಪಸ್ ಹೋಗತಕ್ಕಂತ ಒಂದು ಸಂತೋಷ ನನ್ಗೆ ಸಿಗುತ್ತಂತು. ಆವಾಗ ಸಾಗರದಲ್ಲಿ ಕ್ರಿಕೆಟಿನ ಒಂದು ಹುಚ್ಚು ಬಹಳಷ್ಟು ಯುವಕರಲ್ಲಿ ಇತ್ತು. ಸುಮಾರು ಒಂದು ಮರ್ಚೆಂಟ್ಸ್ ಕ್ಲಬ್ ಅಂತ ಒಂದು ಇದ್ರಲ್ಲಿ ಕೊಂಕಣಿಗಿರಿ ಬೀದಿನಲ್ಲಿ ಒಂದು ಟೀಮ್ ಇತ್ತು. ಅಲ್ಲಿ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಮೈದಾನದಲ್ಲಿ ಆಡ್ತಕ್ಕಂಥದ್ದು. ಇನ್ನೊಂದು ಹೈಸ್ಕೂಲ್ ಹಿಂಭಾಗದಲ್ಲಿ ಆಡ್ತಕ್ಕಂಥದ್ದು. ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು, ಒಳ್ಳೆ ಪ್ಲೇಯರ್ಸ್. ನಾಣಿ ಅಂತ ಅವರು ಇವರು ತುಂಬಾ ಒಳ್ಳೆ ಪ್ಲೇಯರ್ ಶಿವಮೊಗ್ಗದಲ್ಲಿ ಇದ್ರು. ಕಪನಿಪತಿ ಅಂತ ಒಬ್ಬ DVS ನಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ಬಹುತೇಕ ಅವರು ಯಾರು ಆತನ ನೆನ್ಸ್ಕೊಳ್ಳಿಲ್ಲ ಅಂತ ಕಾಣ್ತು. ಒಂದು ಕಾಲಕ್ಕೆ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥ ಪ್ಲೇಯರ್ ಅವನು, ಕಪನಿಪತಿ ಆಗಿರ್ತಕ್ಕಂಥ. ಸಾಗರದಲ್ಲಿ ನಾನಿದ್ದಾಗ ಚರ್ಚ್ ಹತ್ರ ಭಾಸ್ಕರ್ ಅವ್ರ ಮನೆ ಇತ್ತು. ಅಲ್ಲೇ ನಮ್ಮ ಮನೇನು ಚರ್ಚ್ ಹತ್ರನೇ ಇದ್ದಿದ್ದು, ನಮ್ಮ ಮನೇನು ಅಲ್ಲೇನೆ ಇತ್ತು. ನಮ್ಮ ಕ್ರಿಕೆಟ್ ಇದ್ದಾಗೆಲ್ಲ ಭಾಸ್ಕರ್ ಬರ ಅಂತೇಳಿ ಕರ್ಕೊಂಡು ಹೋಗೋರು. ಅಲ್ಲೇ ಮುಂದ್ಗಡೆ ರಸ್ತೆಯಲ್ಲೇ ಬಾಲ್ ಮಾಡೋರು, ನೀನ್ ಮಾಡು ಅನ್ನೋರು ಮಾಡ್ತಿದ್ದೆ. ಭಾಸ್ಕರ್ ಜೊತೆಯಲ್ಲಿ ಆಟ ಆಡ್ತಿದ್ದೆ. ಭಾಸ್ಕರ್ ಅಣ್ಣನೊಟ್ಟಿಗ ಭಾಸ್ಕರ್ ಅಣ್ಣನ ಜೊತೆ ಅವ್ರು ಬಾಲ್ ಮಾಡೋರೆ, ಹೀಗ್ ಮಾಡ್ಬೇಕಣ್ಣ, ಸರಿ ಬ್ಯಾಟ್ ಇಟ್ಕೊಳ್ಳೋರು. ನಾನ್ ಬ್ಯಾಟ್ ಇಟ್ಕೊಂತಿದ್ದೆ. ಆಮೇಲೆ ಅವ್ರು ಇಟ್ಕೊಳ್ಳೋರು. ಅಲ್ಲೇ ಚರ್ಚ್ ಮುಂದ್ಗಡೆ ಇತ್ತಲ್ಲ, ರಸ್ತೆಯಲ್ಲೇ ನಮ್ದು ಆ ಕಡೆ ಮನೆ, ಹತ್ರದಲ್ಲೇ ಮನೆ ಇತ್ತು. ಆಮೇಲೆ ಅಲ್ಲಿಗೆ ಕಮಲಕ್ಷ ಪಂಡಿತರು ಇದರಿಂದ ಬಂದವರು, ಇಲ್ಲಿ ಆಗುಂಬೆಯಿಂದ ಬಂದವರು ಅಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಮನೆ ಮಾಡಿದ್ರು. ಅವರು ಕಮಲಕ್ಷ ಪಂಡಿತರು ಮನೆ ಮಾಡಿದ್ರು. ಅವಾಗೆಲ್ಲ ಕಮಲಕ್ಷ ಪಂಡಿತ ದೇವ ಪಂಡಿತ್ ಅಂತ ಅವರೇ ಮಾಡಿದ್ರು ಮನೆ, ಅವರೇ ಮನೆ ಮಾಡಿದ್ರು. ಅಲ್ಲೇ ಇದ್ರು. ಇವರೆಲ್ಲ ಸಣ್ಣವ್ರು ಅವಾಗ. ಕಮಲಕ್ಷ ನಮ್ಗೆ ಸ್ವಲ್ಪ ಬಹಳ ವ್ಯತ್ಯಾಸ ಇಲ್ಲ, ನನಗೂ ಅವ್ರಿಗೆ ಬಹಳ ವ್ಯತ್ಯಾಸ, ಏಜಿನಲ್ಲಿ ಅಂತ ವ್ಯತ್ಯಾಸ ಇಲ್ಲ. ಅವರು ಕ್ರಿಕೆಟ್ ಆಡ್ತಾ ಇದ್ವಿ ನಾವು. ಒಂದು ಯಾವುದೋ ಒಂದು ಬಾಪಟ್ಟು ಟ್ರೂಪಿ ಅಂತ ಕಾಣುತ್ತೆ, ಒಂದು ಕಾಂಪಿಟೇಷನ್ ಏರ್ಪಡಿಸಿದಾಗ ನನ್ನನ್ನ ಸುಧಾಕರ್ ಪಂಡಿತ್ ಅವ್ರ ಟಿವಿಗೆ ಆರಿಸ್ಕೊಳ್ಳಲ್ಲ. ಅವಾಗ ನಾನ್ ಕುಮಟ SS ಕುಮಟ ಹತ್ರ ಹೇಳ್ತೀವಿ, ನಮ್ ಟೀಮ್ ಬಿಟ್ಬಿಟ್ಟು ಅನ್ಕೋಣ, ಏನ್ ಮಾಡಿದ್ರು ಸೇರ್ಸ್ಕೊಳ್ಳಲ್ಲ ಅಂತ. ಹಾಗೆ ಅಂತ ನಾವೇ ಒಂದು ಟೀಮ್ ಮಾಡೋಣ ಹಾಗೆ ಅಂತೇಳಿ SS ಕುಮಟ ಹೇಳ್ತಾರೆ. ನಾವಿದ್ದಿದ್ದೆ SS ಕುಮಟ ಒಳ್ಳೆ ಕಾಮಿಟ್ರಿ ಮಾಡೋನು, ಬಹಳ ಒಳ್ಳೆ ಕಾಮಿಟ್ರಿ, ಇಂಗ್ಲಿಷು ಕನ್ನಡದಲ್ಲಿ ಒಳ್ಳೆ ಕಾಮಿಟ್ರಿ. ಆದ್ರೆ ಅವ್ರಿಗೆ ಕ್ರಿಕೆಟ್ ನಲ್ಲಿ ಅಷ್ಟು ಹುಚ್ಚಿರ್ಲಿಲ್ಲ. ಇವರಿಗೆ SS ಕುಮಟಾಗ ಹುಚ್ಚಿರ್ಲಿಲ್ಲ. ನನಗೆ ಹೇಳಿದ್ರೆ ಶಿವಮೊಗ್ಗದಿಂದ ಒಂದು 4-5 ಪ್ಲೇಯರ್ ಕರ್ಕೊಂಬಾರ, ನಾನು ಚೀಟಿ ಕೊಡ್ತೀನಿ ಹಾಗೆ ಅಂತ. ಒಬ್ರು ಲಾಯರ್ ಇದ್ರು ಬಸು ಇದರಲ್ಲಿ ಜಯನಗರದಲ್ಲಿ, ಅವ್ರ ಹೆಸರು ಎಂತದ ಬರ್ತದೆ. ಅವರು ಒಳ್ಳೆ ಆಟ ಆಡ್ತಾರೆ. ನಾಣಿ ಅಂತ ಒಬ್ರು ಇದ್ರು. ಅವ್ರನ್ನ ಒಂದು 3-4 ಜನದಿಂದ ಇಲ್ಲದ ಪ್ಲೇಯರ್ ಕರ್ಕೊಂಡು ಸಾಗರಕ್ಕೆ ಹೋಗಿ ಆಟ ಆಡಿದ್ವಿ. ಫೈನಲ್ಗೆ ಬಂದಾಗ ಸುಧಾಕರ್ ಟೀಮ್ ಸೋತೋಗ್ಬಿಡುತ್ತೆ. ನಿಮ್ ಟೀಮಲ್ಲಿ ನಮ್ ಟೀಮ್ ನಲ್ಲಿ ಸೋತೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿಂದ ದುರ್ಗಿಗುಡಿಯಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಕರ್ಕೊಂಡು ಎಕ್ಸ್ಪರ್ಟ್ಸ್ ಸೋತೋಗ್ಬಿಡುತ್ತೆ. ಅವಾಗ ಟ್ರೂಪಿ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ ಒಂದು ಫಂಕ್ಷನ್ ಮಾಡಿ ಬಾಪಟ್ ಟ್ರೂಪಿನ ನಾನು ಕೊಡ್ತೇನೆ. ನಾನು ಅವಾಗ ಇನ್ನೊಂದು ಟೀಮಿನ ಕ್ಯಾಪ್ಟನ್ ಆಗಿದ್ದೆ. ಹಾಗಾಗಿ ಬಹುತೇಕ 55-56 ಇದ್ರಂತ ಕಾಣುತ್ತೆ. ಹೈಸ್ಕೂಲ್, ನಮ್ಮ ಹೈಸ್ಕೂಲ್ ನಲ್ಲಿ 55. ಅವನನ್ನು ಇದ್ದ ಸುಧಾಕರ್ನು, ಅವನನ್ನು ಹೈಸ್ಕೂಲ್ ನಲ್ಲಿ ಓದ್ತಿದ್ದ. ಅವನು ಸುಧಾಕರ್ ಪಂಡಿತ್. ಅವಾಗ ಟೀಮ್ ಗೆದ್ವಿ. ಅದ್ರದ್ದೊಂದು ಫೋಟೋ, ಶೀಲ್ಡ್ ತಗೊಳ್ತಕ್ಕಂಥ ಒಂದು ಫೋಟೋ, ಅದು ಹೇಗೋ FR ಖಾನ್ ಹತ್ರ ಇತ್ತು. FR ಖಾನ್ ಅಂತ, ಫಜಲುರ್ ರಹಮಾನ್ ಖಾನ್ ಅಂತ, ಅವ್ನು ನಮ್ ಜೊತೆಲಿ ಹೈಸ್ಕೂಲ್ ನಲ್ಲಿ ಓದ್ದವನು. ಆಮದಲ್ ಖಾನ್ ಅಕ್ಕನ ಮಗನ ಅಣ್ಣನ ಮಗನ ಏನಾಗ್ತಾನ ಅವನು. ಒಂದ್ ದಿವ್ಸ ನಾನು ಮತ್ತೆ ಬಿಟ್ಟಿದ್ದೇನೆ ಅನ್ನೋದನ್ನ. ಒಂದ್ ದಿವ್ಸ ಶಿವಮೊಗ್ಗ ಇಲ್ಲಿಗೆ ಬಂದಾಗ ಹೇಗೋ ಅವನು ಎಲ್ಲೆಲ್ಲ ಹಾಕೊಂಡು ಇಲ್ಲಿ ಶಿವಮೊಗ್ಗಕ್ಕೆ ಬಂದ. LIC ನಲ್ಲಿ ಇದ್ರಲ್ಲಿದ್ದ, ಕೆಲಸದಲ್ಲಿದ್ದ. ಅವನೊಂದೇ ನಿಂದೊಂದು ಫೋಟೋ ಇದೆ ಕಣ, ಟ್ರೂಪಿ ತಗೊಳ್ಳೋದು ಹಾಗೆ ಅಂತೇಳಿ ಫೋಟೋ ಹಿಡ್ಕೊಂಡ್ ಬಂದ್ಕೊಟ್ಟ. ಅವಾಗ ನಾನು ಹಳೆ ನೆನಪೆಲ್ಲ ರೀಕಲೆಕ್ಟ್ ಆಗ್ತಾ ಬಂತು. ಆ ಫೋಟೋ ಅದು ಇವ್ರಿಗೆ ಕೊಟ್ಟೆ ನಾನು, ಯಾವ್ದು ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಅವ್ರು ಅದನ್ನ ಬೇಕು ಅಂತ ಇಲ್ಲಿ ಪುಟ್ಟಪ್ಪ SS ಪುಟ್ಟಪ್ಪ ಅಂತ, ಅವನು ಒಳ್ಳೆ ಕ್ರಿಕೆಟ್ ಪ್ಲೇಯರ್. ಅವನೊಂದು ಇದು ನಮ್ದು ಅಲ್ಲಿ ಇದು ಮಾಡ್ತಾ ಇದಾರೆ, ಬುಕ್ಲೆಟ್ ಮಾಡ್ತಾ ಇದಾರೆ, ಒಂದು ಫೋಟೋ ನಾನು ಕಳ್ಸ್ಕೊಡ್ತೀನಿ ಕೊಡು ಹಾಗೆ ಅಂತ ಅಂದ. ತಗೊಂಡು ಹೋದ. ಮಾಡಿದ್ರೆ ಬಿಟ್ರೆ ಆಮೇಲೆ ನನ್ಗೆ ಗೊತ್ತಾಗಿಲ್ಲ. ಆ ರೀತಿ ಮಾಡ್ತಕ್ಕಂಥದ್ದು. ಕೆಲವರು ಇವ್ರು ಮಾಡಿದ ಅಂತ ನಾಗೇಂದ್ರ ಪಂಡಿತ್ TDK ಪಂಡಿತ್ ಮಗ. TDK ಪಂಡಿತರ ಮಗ. TDK ಪಂಡಿತರಿಗೂ ನನಗೂ ತುಂಬಾ ಆತ್ಮೀಯವಾದಂತ ಒಂದು ಇದಿತ್ತು. ಈ ಸಂದರ್ಶನ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತು?
ಇಲ್ಲ ತುಂಬಾ ವಿಷಯಗಳನ್ನೆಲ್ಲ ರೀಕಲೆಕ್ಟ್ ಮಾಡ್ಕೊಂಡ್ಯಾರ. ಆ ಏಜ್ ನಲ್ಲಿ ನಮ್ಗಿಂತ ಜೂನಿಯರ್ ಅಲ್ಲ, ಹೌದು, ಭಾರಿ ಜೂನಿಯರ್ ನಿಮ್. ಬಹಳ ಜೂನಿಯರ್ ಅಲ್ಲ, ಅವರೆಲ್ಲ ಹುಡುಗರು. ಇವನು ತಮ್ಮ ಇವರೆಲ್ಲ ಇದಾರಲ್ಲ ಜೂನಿಯರ್, ಇವನು ತುಂಬಾ ಸಣ್ಣವ್ರಿಗೆ. ಆದ್ರೆ ಅವನು ಹಳೆ ನೆನಪುಗಳನ್ನ ಮೆಲ್ಕು ಹಾಕಿದ್ದಿದೆಯಲ್ಲ, ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗಿ ಅನಿಸ್ತು ನನಗೆ. ಅವರು ಮಾತು ಕಡಿಮೆ ಅಂತೆ, ಆದ್ರೆ ನನ್ ಜೊತೆಗೆ ಮಾತಾಡ್ತಾ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾರೆ. ಅಲ್ಲ ತುಂಬತೊದರಿಸದೆ ಮಾಡಿದೆ. ನನಗ ಅನಿಸ್ತು ತಂದೆ ಅಷ್ಟೇ ಕ್ಯಾಲಿಬರ್ ಇದೆ ಅಂತ. ಕ್ಯಾಲಿಬರ್ ಇದೆ, ತಂದೆನೂ ಅಷ್ಟೇ ಬುದ್ಧಿವಂತ, ಬಹಳ ಬುದ್ಧಿವಂತ. ಅಕ್ಷರಗಳಿದೆಯಲ್ಲ, ಪೋಸ್ಟರ್ಸ್ ಬರೆಯೋದವನೇ. ಅದೆಲ್ಲ ಗೊತ್ತು, ಎಲ್ಲ ಓದಿದ್ದಾರೆ, ನಾ ಬರ್ದಿದ್ದೀನಲ್ಲ. ನೀವು ಹೇಳಿದ್ದನ್ನ ನಿಮ್ ಸಂದರ್ಶನ ಕೂಡ ನೋಡಿದ್ದಾರೆ, ಆನ ಕೃಷ್ಣರಾಯ್ ಕರ್ಸಿದ್ದು ಅವೆಲ್ಲ ಇದೆ. ಆದ್ರೂ ಹೇಳಿದ್ರ ನೀವು ಅದನ್ನ ಹೇಳಿದ್ರ ಬಂದಾಗ ಪುಟ್ಟಯ್ಯನವ್ರೆಲ್ಲ ಕರ್ಕೊಂಡ್ ಬಂದಿದ್ದು ಇಲ್ಲ, ಅದನ್ನ ಓದಿದ್ದಾರೆ, ಅವ್ರ ಮಗನು ಓದಿದ್ದಾರೆ. ಮತ್ತೆ ಆ ನಾಗೇಂದ್ರ ಪಂಡಿತ್ ನಿಜವಾಗ್ಲೂ ದೊಡ್ಡ ಸಾಧಕ ಅಲ್ಲ. ನಿಮ್ಗೊಂದು ಖುಷಿ ಆಯ್ತಾ ಅದೆಲ್ಲ ಓದಿ? ಹಂಗಾದ್ರೆ ಹಳೆ ನೆನಪುಗಳು ರೀಕಲೆಕ್ಟ್ ಆಗುತ್ತೆ. ನನಗೆ ಅನಿಸ್ತು ಅವರೆಲ್ಲ ಸೇರಿದ್ರೆ ಹಳೆ ತಲೆ ಮತ್ತು ಹೊಸ ತಲೆ. ಈಗ ಅವರೆಲ್ಲ ನಮ್ದು ಹಳೆ ತಲೆ, ಅವ್ರದೆಲ್ಲ ಹೊಸ ತಲೆ. ಆ ಹಳೆ ನೆನಪನ್ನ ಮತ್ತು ಹೊಸ ನೆನಪಿನ ಜೊತೆಯಲ್ಲಿ ನೆನ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಅವ್ರ ಅಕಾಡೆಮಿನಲ್ಲಿ ಒಂದಿನ ಮಾಡ್ಬೇಕು ಅವರು, ಅನಿಸ್ತು ನನಗೆ. ತುಂಬಾ ಖುಷಿ. ಖಂಡಿತ ಅದು ಹೇಳ್ತೀನಿ, ಅವರು ಮಾಡ್ಬೋದು. ಬಹುತೇಕ ಈಗ ಸಿಕ್ಕಿದ್ರೆ ಇಮಾಮ್ ಒಬ್ಬ ಸಿಗ್ಬಹುದು ನಮ್ ಜೊತೆಯಲ್ಲಿ. ಇಮಾಮ್ ಇದಾನಲ್ಲ, ಅವನು ಬಹುತೇಕ ಮರ್ಚೆಂಟ್ಸ್ ಕ್ಲಬ್ಗೆ ಯಾವ್ದೋ ಕ್ಲಬ್ಗೆ ಆಡ್ತಿದ್ದವನು, ಇಮಾಮ್ ಅಂತೇಳಿ. ಅವನೊಬ್ಬ ಸಿಗ್ಬೋದು ಅಂತ ಕಾಣುತ್ತೆ. ನನಗೆ ಗೊತ್ತಿದ್ದಾಗ ನಾವು ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು ಮಧುಕರ್, ಪ್ರಫುಲ್ಲ ಮಧುಕರ್ ಗಂಡ. ಇದರಿಂದ ಕಾರ್ಗಲ್ಲಿಂದ ಬರೋ ನಾಟಕ ಬರೋನು, ಅವರು ಒಳ್ಳೆ ಪ್ಲೇಯರ್, ಒಳ್ಳೆ ಪ್ಲೇಯರ್ ಅವರು. ಮತ್ತಿನ್ಯಾರು ನೆನಪು ಮಾಡ್ತಾರೆ? ಅವಾಗ ಭಾಸ್ಕರ್ ಇದ್ರು ನಮ್ ಜೊತೆ, ಗ್ಯಾರೇಜ್ ಭಾಸ್ಕರ್ ಅಣ್ಣ ಅಂತಾರೆ. ಭಾಸ್ಕರ್ ಅಣ್ಣ ಅಂತಾರೆ. ಅವ್ರು ನಮಗೆ ಹೆಡ್ ಎಲ್ಲದಕ್ಕೂ. ಸಾಗರದ ಕ್ರಿಕೆಟ್ ಕ್ಲಬ್ಗಳಿಗೆ ಅವರೇ ಹೆಡ್ ಅಂತ. ಎಲ್ಲರಿಗೂ ಹುಡುಗರಿಗೆ ಅವರಿಗೂ ಟ್ರೈನಿಂಗ್ ಕೊಟ್ಟು ಮಾಡಿ ಎಲ್ಲ ತಯಾರು ಮಾಡ್ತಕ್ಕಂಥದ್ರಲ್ಲಿ ಭಾಸ್ಕರಣ್ಣ ತುಂಬಾ. ಯಾಕಂದ್ರೆ ಅಕ್ಕಪಕ್ಕದ ಮನೆ, ಒಂದು 2 ಮನೆ ಬಿಟ್ರೆ 3ನೇ ಮನೆ ಭಾಸ್ಕರಣ್ಣನ ಮನೆ, ಈ ಕಡೆ 3ನೇ ಮನೆ ಗಮಲಕ್ಷ್ಮಿ ಪಂಡಿತ್ ಮನೆ. ಮತ್ತಿನ್ಯಾರು ಪ್ಲೇಯರ್ಸ್ ನಿಮ್ಗೆ ಆ ಕಾಲದಲ್ಲಿ? ಆವಾಗ ಬಹಳ ವರ್ಷ ಆಗ್ಬಿಡುತ್ತಲ್ಲ ಇವ್ರಿಗೆ, ಅಂದ್ರ ಬಹಳ ಒಳ್ಳೆ ಇದಿತ್ತು. ಯಾಕಂದ್ರೆ ದಿನಾ ಸಾಯಂಕಾಲ ಆದ ಕೂಡ್ಲೆ ಸಾಗರ ಹೋಟ್ಲಿಗೆ ಬಂದ್ಬಿಡ್ತಿತ್ತು. 70 ವರ್ಷದ ಹಿಂದಿನ ನೆನಪಲ್ಲ ಇದು. ಸಾಗರ ಹೋಟ್ಲಿಗೆ ಬಂದಿತ್ತು. ಬಂದು ಅಲ್ಲಿ ಒಂದು ಕಾಫಿ ಕುಡಿದು ಹರಟೆ ಹೊಡ್ಕೊಂಡು ಹೋಗ್ಬೇಕಾರೆ, ಬಿರಿಯಾನಿ ತಿನ್ಬೇಕಣೋ ಹಾಗೆ ಅಂತಿತ್ತು ಕಮಲಕ್ಷ. ಹೋಗೋಣ ಅಂತಿದ್ದೆ. ಅವಾಗ ಸತ್ಯ ಬರ್ತೀರಿ